ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಗ್ರಾಮ ಪಂಚಾಯತಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆ ಅರ್ಜಿ ಕರೆದಿದ್ದಾರೆ. ದ್ವಿತೀಯ PUC ಪಾಸ್ ಆಗಿರಬೇಕು. ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 13 ಹುದ್ದೆ ಖಾಲಿವೆ. ವಯೋಮಿತಿ 40ಕ್ಕಿಂತ ಹೆಚ್ಚಿಗೆ ವಯೋಮಿತಿ ಇರುತ್ತದೆ. ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ನೇರ ನೇಮಕಾತಿ ಇರತಕ್ಕಂಥ ಉದ್ಯೋಗವಾಗಿದೆ. ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ. ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ, ನೇರವಾಗಿ ಮಾಹಿತಿ ನೋಡೋಣ. ಫ್ರೆಂಡ್ಸ್, ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಇದು ಗ್ರಾಮ ಪಂಚಾಯತಿ ನೇಮಕಾತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ವಿಚಾರಕ ಹುದ್ದೆಗಳಾಗಿವೆ. ಕರ್ತವ್ಯ ಸ್ಥಳ ಬಂದು ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಯಚೂರು ಜಿಲ್ಲೆಯ ಸಿಂಧನೂರು, ದೇವದುರ್ಗ, ಸಿರವಾರ, ಮಾಣವಿ, ಮಲ್ಕಿ, ಲಿಂಗಸೂರು, ರಾಯಚೂರಲ್ಲಿ ಕೆಲಸ ಮಾಡಬೇಕು ಕೊಟ್ಟಿದ್ದಾರೆ. ಖಾಲಿರುವ ಹುದ್ದೆಗಳ ಸಂಖ್ಯೆ ಒಟ್ಟು 13 ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸಿಂಧನೂರದಲ್ಲಿ 3, ದೇವದುರ್ಗದಲ್ಲಿ 2, ಸಿರವಾರದಲ್ಲಿ 3, ಮಾಣವಿಯಲ್ಲಿ 1, ಮಸ್ಕಿಯಲ್ಲಿ 2, ಲಿಂಗಸೂರದಲ್ಲಿ 1, ರಾಯಚೂರಲ್ಲಿ 1 ಹುದ್ದೆ ಖಾಲಿವೆ. ನೀವು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ದ್ವಿತೀಯ PUC ಪಾಸ್ ಆಗಿರಬೇಕು. ಆಮೇಲೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ 3 ವರ್ಷಗಳ ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರುವಂತೆ ಕೊಟ್ಟಿದ್ದಾರೆ. ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ವಯೋಮಿತಿ ನೋಡಬೇಕಾದ್ರೆ ದಿನಾಂಕ 27/5/2026 ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಸಾಮಾನ್ಯದವರಿಗೆ 40 ವರ್ಷವಿದೆ. 2A, 2B, 3A, 3B ಅವರಿಗೆ 43 ವರ್ಷವಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 45 ವರ್ಷ ವಯೋಮಿತಿ ಇರುತ್ತದೆ. ಇನ್ನು ವೇತನ ಮಾಡಿಟ್ಟು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಸರ್ಕಾರವು ಕಾಲಕ್ಕೆ ನಿಗದಿಪಡಿಸಿರುವ ಸಂಭಾವನೆ ಇರುತ್ತೆ ಎಂದು ಕೊಟ್ಟಿರ್ತಾರೆ. ಇನ್ನು ಆಯ್ಕೆ ವಿಧಾನ ಅಭ್ಯರ್ಥಿಗಳು ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳಂದರೆ ಮೆರಿಟ್ ಮೇಲೆ ಇರ್ತಕ್ಕಂಥ ನೇಮಕಾತಿಯಾಗಿದೆ. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸುವ ಮಾಹಿತಿ ಕೊಟ್ಟಿದ್ದಾರೆ ಹೇಗಿದೆ ಅಂತ. ಇಲ್ಲಿ ಫೀಸ್ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯದವರಿಗೆ 500 ರೂಪಾಯಿ ಇರುತ್ತದೆ, ಜನರಲ್ ಅವರಿಗೆ 300 ರೂಪಾಯಿ ಇರುತ್ತದೆ, SC ST ಅವರಿಗೆ 200 ರೂಪಾಯಿ ಇರುತ್ತದೆ, ವಿಕಲಚೇತನರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ಡೇಟು ಮೇ 27, 2026 ಆರಂಭವಾಗಿದೆ. ಲಾಸ್ಟ್ ಡೇಟು ಜೂನ್ 10 ತಾರೀಕು ಕೊನೆ ದಿನ ಆಗಿದೆ. ಅಷ್ಟಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಲ್ಲಿ ಅವ್ರು ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕಿಂತ ಮುಂಚೆ PDF ಕೊಟ್ಟಿದ್ದಾರೆ. ಇಲ್ಲಿ ಇದು ಸುಮಾರು 11 ಪೇಜ್ PDF ಇದೆ. ಇದನ್ನು PDF ಅಂತ ಓದ್ಕೋಬೋದು. ಜಿಲ್ಲಾ ಪಂಚಾಯತಿ ಕಾರ್ಯಾಲಯದಿಂದ ಕೊಟ್ಟಿದ್ದಾರೆ ರಾಯಚೂರು. ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ಸ್ವರಾಜ್ಯ ಗ್ರಾಮ ಪಂಚಾಯತಿ ರಾಜ್ಯದಿಂದ ಕೊಟ್ಟಿದ್ದಾರೆ. ಇಲ್ಲಿ 7 ತಾಲೂಕುದಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಹುದ್ದೆಗಳ ಹೆಸರು ಬಂದು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು. ಒಟ್ಟು 13 ಹುದ್ದೆಗಳು ಕೊಟ್ಟಿದ್ದಾರೆ. ಇದು ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಆಗಲೇ ಹೇಳಿದ ರೀತಿ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಕಾಸ್ಟ್ ವೈಸು ನಿಮ್ಮದು ಯಾವ ಬರುತ್ತೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಅದೇ ರೀತಿ ಎಲ್ಲೆಲ್ಲಿ ಹುದ್ದೆ ಖಾಲಿ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟು 13 ತಾಲೂಕು ಗ್ರಾಮ ಪಂಚಾಯತಿ ಹೆಸರು ರೋಸ್ಟರ್ ಬಿಂದು ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಎಲ್ಲವು. ಆಮೇಲೆ ಅರ್ಜಿ ಸಲ್ಲಿಸುವ ದಿನಾಂಕ 27/5/2026 10/6/2026 ಆಗಿದೆ. ಇಲ್ಲಿ ಆಗಲೇ ಕೊಟ್ಟಿರ್ತಕ್ಕಂಥ ಫೀಸ್ ಆಗಿದೆ. ಎಷ್ಟು ಫೀಸ್ ಕೊಟ್ಟಿದ್ದಾರೆ. ಪಾವತಿ ಮಾಡಿದ ಆನ್ಲೈನ್ ಮೂಲಕ ಆಗಿರುತ್ತದೆ. ಇನ್ನು ಇಲ್ಲಿ ಖಾತೆದಾರ ಹೆಸರು ಬ್ಯಾಂಕಿಗೆ ಕೂಡ ನೀವು ಪೇ ಮಾಡ್ಬೋದು, ಅದನ್ನು ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದು ಆನ್ಲೈನ್ ಮೂಲಕ ಆಗಿದೆ. ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಅದರ ಸ್ಟೆಪ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ. ಇಲ್ಲಿ ಕಾಸ್ಟ್ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ ಏನಿದೆ ಅಂತ. ವಿದ್ಯಾರ್ಥಿ ನೋಡಿ, ಅರ್ಜಿಗಳನ್ನು ಭರ್ತಿ ಮಾಡುವ ನಿಗದಿಪಡಿಸಿದ ಕೊನೆಯ ದಿನಾಂಕದ ಕಡೆ ನಮೂದಿಸಿದ ಕೋಷ್ಟಕದಲ್ಲಿರುವ ವಿದ್ಯಾರ್ಥಿ ಹೊಂದಿರುವಂತೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಗ್ರಂಥಾಲಯ ಮಾಹಿತಿ ಕೇಂದ್ರದ ಮೇಲ್ವಿಚಾರಕ ಹುದ್ದೆಗಳು ದ್ವಿತೀಯ PUC ಪಾಸ್ ಆಗಿರಬೇಕು. ಆಮೇಲೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿಯಲ್ಲಿ ಪ್ರಮಾಣ ಪತ್ರ ಪಡೆಯಬೇಕಂತ ಕೊಟ್ಟಿದ್ದಾರೆ. ಹಾಗೂ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಪಾಸ್ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ಇಲ್ಲಿ ಅವರ PUC ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ನೊಂದಿಗೆ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಪ್ರಮಾಣ ಪತ್ರವನ್ನು ಹೊಂದಿ ಮತ್ತು 3 ತಿಂಗಳ ಕಂಪ್ಯೂಟರ್ ಕೋರ್ಸನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಇಲ್ಲ ಅಂತ ಕೊಟ್ಟಿದ್ದಾರೆ. ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲಿ ವಯೋಮಿತಿ 18ರಿಂದ 45 ಇರುತ್ತದೆ. ಸಲಿಗೆ ಕೂಡ ಇರುತ್ತದೆ. ಕಾಸ್ಟ್ ವೈಸ್ ನೋಡ್ಕೋಬೋದು ಅದನ್ನು. ಇನ್ನು ಡಾಕ್ಯುಮೆಂಟ್ ಯಾವ ಹಚ್ಚಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಾರಿ ಓದ್ಕೊಂಡು ಅರ್ಜಿನ ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಓಕೆನಾ. ಇದಷ್ಟು PDF ಆಗಿದೆ. PDF ಅನ್ನು ಕೂಡ ಲಿಂಕಲ್ಲಿ ಕೊಟ್ಟಿದ್ದೆ. ಒಂದು ಸಾರಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇವಾಗ ಅರ್ಜಿ ಹೇಗೆ ಸಲ್ಲಿಸಬೇಕಂತ ನೋಡೋಣ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ. ಅಂತ ನೇರವಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯತಿಯಲ್ಲಿ ಖಾಲಿರುವ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳ ನೇಮಕಾತಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಓದ್ಕೊಳ್ಳೋದನ್ನು. ಆಮೇಲೆ ಡಾಕ್ಯುಮೆಂಟ್ ಏನು ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟನ್ನು ತಾವು ಸ್ಕ್ಯಾನ್ ಮಾಡಿ ತಮ್ಮ ಹತ್ರ ಇಟ್ಕೋಬೇಕಾಗಿರ್ತದೆ. ಅವು ಡಾಕ್ಯುಮೆಂಟ್ ಯಾವೆಂದರೆ ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಬೇಕಾಗಿರುತ್ತೆ, SLC ಅಂಕಪಟ್ಟಿ, PUC ಅಂಕಪಟ್ಟಿ, ಸರ್ಟಿಫಿಕೇಷನ್ ಕೋರ್ಸ್ ಲೈಬ್ರರಿ ಪ್ರಮಾಣ ಪತ್ರ, ಗ್ರಾಮ ಪಂಚಾಯತಿಯಲ್ಲಿ ವಾಸವಿರುವ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಆಮೇಲೆ ಇತರ ಯಾವುದಿದ್ರೆ ಇಟ್ಕೋಬೋದು ಎಲ್ಲವನ್ನು. ಮೊದಲಿಗೆ ಬಂದಲ್ಲಿ ಜಿಲ್ಲಾ ಪಂಚಾಯತ್ ಹೆಸರು ಕಳಿಸಿ ರಾಯಚೂರು ತಟ್ಟಮಟ್ಟಿಗೆ ಬರುತ್ತೆ. ಓಕೆ ಅಂತ ಕೊಡಿ. ಆಮೇಲೆ ಹೆಸರು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರಾಗಿರುತ್ತದೆ. ಇಲ್ಲಿ ತಾಲೂಕು ಹೆಸರು ನಿಮ್ಗೆ ಯಾವುದಲ್ಲಿ ಆಗಲೇ ಕೂತು ತೋರಿಸಂಥ ತಾಲೂಕು ಎಲ್ಲಿದೆ ಇಲ್ಲಿ ಹಾಕ್ಬೋದು. ರಾಯಚೂರು ತೊಗೊಂಡು ಎಕ್ಸಾಂಪಲ್ ಆಗಿ ನಿಮ್ಮ ಫಸ್ಟು
ಒಂದು ಹಳ್ಳಿ ಹೆಸರು ಬರುತ್ತೆ, ಗ್ರಾಮ ಹೆಸರು. ಇಲ್ಲಿ ನೀವು ಇದೇ ಹಳ್ಳಿಯವರಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಇಲ್ಲಿ ಅಭ್ಯರ್ಥಿ ಹೆಸರು ಹಾಕಿ, ತಂದೆ ಅಥವಾ ಗಂಡನ ಹೆಸರು, ತಾಯಿ ಹೆಸರು, ಆಮೇಲೆ ಸಾಮಾನ್ಯ ಯಾವ ಕೆಟಗರಿ ಇದೆ ಅದನ್ನು ಹಾಕಿ. ಇದರಲ್ಲಿ ಯಾವ್ದು ಬರುತ್ತೋ ನಿಮ್ಮ ಕೆಟಗರಿ ಅದನ್ನು ಹಾಕ್ಬೋದು. ಆಮೇಲೆ ಜೆಂಡರ್ ಮೇಲ್, ಇದ್ರ ಮೇಲೂ ಫೀಮೇಲ್ ಇರ್ತಕ್ಕಂಥ ಹುದ್ದೆಯಾಗಿದೆ. ಆಮೇಲೆ ಮಾಜಿ ಸೈನಿಕರಿಗೆ ಎಸ್ ಆರ್ ಅಂತ ಹಾಕಿ, ವಿಶೇಷ ಚೇತನ ಎಸ್ ಅಥವಾ ಹಾಕ್ಬೋದು. ಮ್ಯಾರೇಜ್ ಆಗಿದ್ರೆ ಎಸ್ ಅಂತ ಹಾಕಿ, ಅಲ್ವಾ ನೋ ಅಂತ ಹಾಕಿ. ಇಲ್ಲಿ ನಿಮ್ಮ SSLC ಯಾವ ರೀತಿ ಆ ರೀತಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ. ಆಮೇಲೆ ನಿಮ್ಮ ಚಾಲ್ತಿಯಲ್ಲಿರ್ತಕ್ಕಂಥ ಮೊಬೈಲ್ ನಂಬರು, ಇಮೇಲ್ ID ಹಾಕಿ. ಇಲ್ಲಿ ಸ್ಟೇಟು ಕರ್ನಾಟಕ ತೊಗೊಳ್ಳಿ. ಇಲ್ಲಿ ಜಿಲ್ಲೆ ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯನ್ನು ತೊಗೋಬೇಕಾಗತ್ತೆ. ಆಮೇಲೆ ನಿಮ್ಮ ಮನೆ ಹೆಸರು, ತಾಲೂಕು ಎಲ್ಲವನ್ನು ಹಾಕಿ, ಪಿನ್ ಕೋಡ್ ಹಾಕಿ. ಅರ್ಹತಾ ಪರೀಕ್ಷೆಗಳಿದ್ದಾರೆ, PUC ಅಂತ ಕೊಡಿ. ಮಾರ್ಕ್ಸ್ ಇದೆ, ಮಾರ್ಕ್ಸು CGP ಹಾಕಿ. ಇಲ್ಲಿ ಮಾರ್ಕ್ಸ್ ಆದರೆ ನಿಮ್ಮ ಟೋಟಲ್ ಮಾರ್ಕ್ಸು, ಗರಿಷ್ಠ ಅಂಕಗಳು, ಪಡೆದ ಅಂಕಗಳು ಶೇಕಡಾವಾರು ಹಾಕಬೇಕು, ಆಟೋಮೆಟಿಕ್ ಬರುತ್ತೆ. ನೀವು ಲೈಬ್ರರಿ ಸೈನ್ಸ್ ಮುಗಿಸಿದ್ದಾರೆ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ನೋ ಅಂತ ಕೊಟ್ಟರು ಬಟ್ ಅದು ಇಲ್ಲಿ ಅರ್ಹಲ್ಲ ಅಂತ ತೋರಿಸುತ್ತೆ, ಅದಕ್ಕೆ ಎಸ್ ಅಂತ ಕೊಡಿ. ಹಾಕಿ ಇಲ್ಲಿ ಕಂಪ್ಯೂಟರ್ ತರಬೇತಿ ಎಷ್ಟು ಮಂತ್ ಆಗಿದೆ ಅದನ್ನ ಹಾಕಿ. ಜಾತಿ ಅದಕ್ಕೆ ID ನಂಬರ್ ಹಾಕಿ, ಎರಡೊಂದು ಸೇಮ್ ಡೇಟ್ ಹಾಕಿ. ಇಲ್ಲಿ ಶುಲ್ಕ ನೀವು ಪೇಮೆಂಟ್ ಮಾಡ್ತಾರಲ್ಲ, ಪೇಮೆಂಟ್ನು ಅಮೌಂಟ್ ಹಾಕಿದ್ದು, ಬ್ಯಾಂಕ್ ಹೆಸರು, ಚಾನಲ್ ರಸೀದಿ, ಪೇಮೆಂಟ್ ಡೇಟ್ ಹಾಕಬೇಕಾಗತ್ತೆ. ಹಾಕಿದ್ರೆ ಇಲ್ಲಿ ಡೆಕ್ಲೇಷನ್ ಕೊಟ್ಟಿದ್ದಾರೆ, ಇದನ್ನ ಅಗ್ರಿ ಕೊಟ್ಟು ಈ ಕ್ಯಾಪ್ಚಾ ವರ್ಡ್ ವೆರಿಫಿಕೇಷನ್ ಇಲ್ಲಿ ಬಾಕ್ಸಲ್ಲಿ ಹಾಕಿ. ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಿಲ್ಲ, ಇಲ್ಲಿ ಸಬ್ಮಿಟ್ ಮಾಡಿದರೆ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಹೋಗುತ್ತೆ, ಅಲ್ಲಿ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲು ಕೇಳುತ್ತೆ. ಇವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಇಷ್ಟು ಮಾಹಿತಿ ಆಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.